ಇಷ್ಟೊಂದು ಸಂಘಟನೆಯಲ್ಲಿ ಓಡಾಡಿರುವಂಥ ಸತೀಶ್ ರಾಜಕೀಯ ಯಾಕೆ ಬೇಕು? ಅವ್ರ ಗಾಡ್ ಫಾದರ್ ಯಾರು? ರಾಜಕೀಯಕ್ಕೆ ಬರೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಏನು? ನಾ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಹೊರಟಿರೋದು ಯಾಕೆ? ಸತೀಶ್ ಈಗ ಯಾಕೆ ನಿಮ್ಗೆ ರಾಜಕೀಯ ಯಾಕೆ ಬೇಕು ನಿಮಗೆ? ಇಲ್ಲೇ ಸೇವೆ ಮಾಡ್ತಾ ಇದ್ರಲ್ಲ ಸರ್. ಈಗ ಸಂಘಟನೆಯಲ್ಲಿ ಮಾಡೋದಕ್ಕೂ ರಾಜಕೀಯದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಿಂಗಾಗಿ ಒಂದು ಏಜ್ ತನಕ ಸಂಘಟನೆ ಅಂತ ಮಾಡ್ಕೊಂಬಂದ್ವಿ, ಹೋರಾಟಗಳು ಮಾಡ್ಕೊಂಡ್ವಿ. ಇದಾದ್ಮೇಲೆ ಬೇರೆ ರೀತಿ ಜನಸೇವೆ ಮಾಡಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದ್ವಿ. ಅಲ್ಲೂ ಜನಸೇವೆ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ ಸರ್. ಯಾಕಂತ ಹೇಳಿದ್ರೆ ಧ್ರುವನಾರಾಯಣ ಸಾಹೇಬರು ಮತ್ತೆ ಮುತ್ತಪ್ಪರಯ್ಯವರು ಕಾಲೇಜ್ ದಿನಗಳಿಂದ ಒಟ್ಟಿಗೆ ದೋಸ್ತುಗಳ ತುಂಬಾ ಕ್ಲೋಸ್ ಫ್ರೆಂಡ್ಸ್. ನಮ್ದು ಏನೇ ಕಾರ್ಯಕ್ರಮ ಇದ್ರು ನಮ್ದು ಜಯ ಕರ್ನಾಟಕ ಸಂಘಟನೆ ಇದ್ದು ಧ್ರುವನಾರಾಯಣ ಸಾಹೇಬ್ರನ್ನ ಕರ್ಕೊಂಡ್ ಬರ್ತಾ ಇದ್ವಿ ಗೆಸ್ಟ್ ಆಗಿ. ಯಾಕಂತ ಹೇಳಿದ್ರೆ ಅದು ಮುತ್ತಪ್ಪಣ್ಣ ಗೈಡೆನ್ಸ್ ಇತ್ತವಾಗ MP ಅವರಾಗಿತ್ತು. ಈಗ ಅಣ್ಣವರು ತೀರ್ಕೊಂಡ್ಮೇಲೆ ಏನಾಯ್ತು, ಧ್ರುವನಾರಾಯಣ ಸಾಹೇಬ್ರು ಒಂದಿನ ಕರೆದಿ ಸಾಕಪ್ಪ ಬಂದ್ಬಿಡು ನೀನು ಪಕ್ಷಕ್ಕೆ ಬಾ. ಯಾಕಂದ್ರೆ ಜಿಲ್ಲಾದ್ಯಂತ ನಮ್ಮ ಸಂಘಟನೆ ಬೆಳೆದಿತ್ತು, ಜನರಿದ್ರು. ಹಂಗಾಗಿ ಒಂದು ಅನುಕೂಲ ಆಗುತ್ತೆ, ನಿಂಗೂ ಅನುಕೂಲ ಆಗುತ್ತೆ, ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಧ್ರುವನಾರಾಯಣ ಸಾಹೇಬ್ರು ನಮ್ಮನ್ನ ಕರೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಧ್ರುವನಾರಾಯಣ ಅವರ ಇನ್ವೈಟ್ ಮೇಲೆ. ಹೌದೌದು, ಅಂದ್ರೆ ಗಾಡ್ ಫಾದರ್ ಫಸ್ಟ್ ಅವರೇ ನಿಮ್ಗೆ? ಧ್ರುವನಾರಾಯಣ ಸಾಹೇಬ್ರು ಸರ್. ಅಷ್ಟೊಳಗೆ ರಾಜಕೀಯಕ್ಕೆ ಬರ್ಬೇಕು ಅಂತ ಇಂಟ್ರೆಸ್ಟ್ ಇರ್ಲಿಲ್ವಾ? ಇಲ್ಲ, ಇತ್ತು ಸರ್. ಯಾಕಂತ ಹೇಳಿದ್ರೆ ಅಣ್ಣವರು ಕನ್ಕೊನೆಯಲ್ಲಿ ಹೇಳ್ತಾ ಇದ್ರು, ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯವಾಗಿ ಬೆಳಿಬೇಕು. ಅಣ್ಣಂಗ ವಯಸ್ಸ ಹೌದು ಏನಾಯ್ತು, ಹುಷಾರ್ ತಪ್ಪದ್ಮೇಲೆ ಅವರು ಕೊನೆಯಲ್ಲಿ ಕೂರ್ಸ್ಕೊಂಡು ಹೇಳಿದ್ರು ರಾಜಕೀಯವಾಗಿ ಬೆಳೀರಿ ಎಲ್ಲಾರು ಅಂತ ಹೇಳಿ ಒಂದು ಗೈಡ್ ಮಾಡಿದ್ರು. ಹಂಗ ಆ ನಿಟ್ಟಲ್ಲಿ ತುಂಬಾ ಜನ ನಮ್ಮ ಸಂಘಟನೆಯಿಂದ ತುಂಬಾ ಜನ ಎಲ್ಲ ಕಾರ್ಪೊರೇಟರ್ಗಳಾಗಿದ್ರು. ಈಗ ಉಮೇಶ್ ಅವರಾಗಿರ್ಬೋದು, ನಮ್ಮ ಬೆಂಗಳೂರು BJP ಕಾರ್ಪೊರೇಟರ್ ಆಗಿದ್ರು, MLA ಎಲೆಕ್ಷನ್ ಅವರು ನಮ್ಮ ಸಂಘಟನೆಯಲ್ಲಿ ಹೋಟ್ಲು ಘಟಕದ ಅಧ್ಯಕ್ಷರಾಗಿದ್ರು. ಅಂತ ತುಂಬಾ ಜನಗಳು ಈ ತರ ಬೆಳ್ಕೊಂಡ್ಬರ್ತಾರೆ. ಅಂದ್ರೆ ಸಂಘಟನೆ ಕಟ್ಟಿದವ್ರಿಗೆ ರಾಜಕೀಯ ಮಾಡೋದ್ರಿಂದ ಕಷ್ಟ ಅಲ್ಲ ಸರ್. ನೀವು ಸಂಘಟನೆ ಅಂತ ಹೇಳಿದ್ರೆ ನಾವು ತೀರಾ ಕೆಳಮಟ್ಟದಿಂದ ಬೆಳ್ಕೊಂಡ್ ಬಂದಿರ್ತೀವಿ. ಬಚ್ಚಲಲ್ಲಿ ನೀರ್ ಕಟ್ಕೊಂಡ್ರೆ ಹೋರಾಟ ಮಾಡಿರ್ತೀವಿ. ಕರೆಕ್ಟ್. ಆಯ್ತಾ, ಸಾವಿರಾರು ಕೋಟಿ ಲೂಟಿ ಮಾಡಿದಾಗ್ಲೂ ಹೋರಾಟ ಮಾಡಿರ್ತೀವಿ. ಹಂಗಾಗಿ ಸಂಘಟನೆಯಲ್ಲಿ ಬೆಳೆದವ್ರಿಗೆ ರಾಜಕೀಯ ಸ್ವಲ್ಪ ಅನುಕೂಲಕರವಾಗಿರುತ್ತೆ ಅಲ್ಲ. ಓಕೆ, ಧ್ರುವನಾರಾಯಣ ಅವರು ಹೋದ್ಮೇಲೆ ಸೊ ನೀವು ರಾಜಕೀಯದಲ್ಲಿ ಇಲ್ಲ ಅವ್ರ ಮಾತನ್ನ ಉಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಗಟ್ಟಿಯಾಗಿ ನಿಂತ್ಕೊಂಡ್ರು. ಹೌದು ಸರ್. ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬ್ರ ಜೊತೆಲಿ ಇದೀವಿ HD ಕೋಟೆಲಿ. ಫಸ್ಟ್ ನಾವು ಸೇರ್ಪಡೆ ಆಗಿದೆ HD ಕೋಟೆಲ್. ಯಾಕಂದ್ರೆ ಸ್ವಂತ ಅವರು ಕೋಟೆ ಆಗಿರೋದ್ರಿಂದ ನಂದು ಓಟ್ ಇರೋದನ್ನು ಹುಟ್ಟೂರು ಅಂದ್ರೆ ಒಂದು ಅಭಿಮಾನ ಪ್ರೀತಿ ಇದ್ದೇ ಇರತ್ತಲ್ವಾ, ಇಲ್ಲೇ ಏನಾದ್ರು ಮಾಡಿ ಬೆಳೆಯೋಣ ಅನ್ನೋದು. ಹೌದು ಸರ್. ಯಾಕಂದ್ರೆ ಹುಟ್ಟೂರೇ ಪ್ರತಿಯೊಬ್ಬ ಮನುಷ್ಯಗೂ ಅಷ್ಟೇ, ಹುಟ್ಟಿದೂರೇ ಕೊನೆಗಾಗದು. ಹಂಗಾಗಿ ನಂದು ಓಟ್ ಇರೋದನ್ನು HD ಕೋಟೆಲ್. ಮೈಸೂರಲ್ಲಿ ವಾಸ ಇದ್ರು HD ಕೋಟೆ. ಉಣ್ಗಳಿಲ್ಲೇ ನಂದು ಓಟ್ ಇರೋದು. ಪ್ರತಿ ಸತಿನೂ ಅಲ್ಲೇ ಹೋಗಿ ಓಟ್ ಮಾಡ್ತಾ ಇದ್ದಿದ್ದು. ಹಂಗಾಗಿ ಈಗ ಧ್ರುವನಾರಾಯಣ ಸಾಹೇಬ್ರು ಕರೆದು ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬ್ರ ಹತ್ರ ಮಾತಾಡಿಸಿ HD ಕೋಟೆ ಆಗಿರೋದ್ರಿಂದ ಒಟ್ಟಿಗೆ ಕೆಲಸ ಮಾಡಿ ಅಂತ ಹೇಳಿ ಒಂದು ಮಾರ್ಗದರ್ಶನ ಕೊಟ್ಟರು. ಅವತ್ತಿಂದ ಅನಿಲ್ ಚಿಕ್ಕಮಾದ ಸಾಹೇಬ್ರ ಜೊತೆಲಿ ಒಟ್ಟಿಗೆ ಇದೀವಿ ಸರ್. ಓಕೆ, ಅಂದ್ರೆ ಎಲೆಕ್ಷನ್ ಬಂದಾಗ ಫಂಡಿಂಗ್ ಎಲ್ಲ ಮಾಡೋದು ನೀವೇನಾ? ಆ ಥರ ಅಂದ್ರೆ ಈಗ ರಾಜಕೀಯ ನಾಯಕರುಗಳಿಗೆ ಆ ಥರ ಏನಿಲ್ಲ ಸರ್, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಓಕೆ. ಸೊ ಅನಿಲ್ ಚಿಕ್ಕಮಾದ ಅವ್ರ ಕ್ಯಾರೆಕ್ಟರ್ ಹೆಂಗೆ? ಮನುಷ್ಯ ಒಳ್ಳೆನಾ? ಸರಳ ವ್ಯಕ್ತಿ ಸರ್, ಸರಳ ವ್ಯಕ್ತಿ. ಯಾಕಂದ್ರೆ ವಯಸ್ಸಲ್ಲಿ ಇನ್ನ ಈಗ ನಿನ್ನೆ ಬರ್ಡೇ ಆಯ್ತು 11ನೇ ತಾರೀಕು. ಈಗ 38-39 ವರ್ಷ ಅವರಿಗೆ. ಈ ವಯಸ್ಸಲ್ಲೇ ಶಾಸಕರಾಗಿ ಬೆಳೆದಿ ಎರಡು ಬಾರಿ ಆಗಿರೋದು. ಒಂದು ನಿಗಮದ ಅಧ್ಯಕ್ಷಗಳೆಲ್ಲ ಆಗಿದ್ದಾರೆ. ಹೌದು ಸರ್. ಜಂಗಲ್ ಅಧ್ಯಕ್ಷರಾಗಿದ್ದಾರೆ 2ನೇ ಬಾರಿ. ಮತ್ತೆ ಕಂಟಿನ್ಯೂ ಆಯ್ತು ಸರ್ ಈಗ ಮೊನ್ನೆ. ಅವ್ರ ಕಾರ್ಯವೈಖರಿ ಇಷ್ಟ ಆಗುತ್ತೆ. ಕಾರ್ಯವೈಖರಿ ಇಲ್ಲಾಂದ್ರೆ 2ನೇ ಟೈಮ್ ಗೆಲ್ತಾ ಇರಲಿಲ್ಲ ಅವರು. ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ 2ನೇ ಟೈಮ್ ಗೆದ್ದಿದ್ದಾರೆ. 2 ಸತಿ ಗೆದ್ದವರು 3ನೇ ಸತಿ ಗೆದ್ದಾಗ. ಯಾಕಂತ ಹೇಳಿದ್ರೆ ಜನರದ ಮಿಡಿತ ಅರ್ಥ ಆಗಿರುತ್ತೆ, ಜನರಿಗೆ ಏನ್ ಬೇಕು ಅಂತ ಗೊತ್ತಿರುತ್ತೆ. ಈಗ ತಾಲೂಕಲ್ಲಿ ಏನ್ ಕೆಲಸ ಮಾಡ್ಬೇಕು ಅದು ಅನುಭವ ಆಗಿರೋದ್ರಿಂದ 3ನೇ ಸತಿನೂ ಅವರನ್ನೇ ಗೆಲ್ತಾರೆ. ಧ್ರುವನಾರಾಯಣ ಸರ್ ನಿಮ್ಗೆ ಹೇಳಿದ್ರು, ನಮ್ಗೆ ಫಸ್ಟ್ ನನಗೆ ಅವರನ್ನ ರಾಜಕೀಯ ಕರ್ಕೊಂಡ್ಬಂದಿದ್ದು ಅಂತ. ಅವ್ರ ಮಗನೂ ಕೂಡ ಇವಾಗ ದರ್ಶನ್ ಧ್ರುವನಾರಾಯಣ ಕೂಡ ಶಾಸಕರಾದ್ರು. ಅನಿಲ್ ಹೆಂಗೆ ನಿಮ್ಗೆ ಕ್ಲೋಸ್ ಆಗ್ಬಿಟ್ರು? ಸೊ ಇಲ್ಲ ಸರ್, ಯಾಕಂತ ಹೇಳಿದ್ರೆ ನಮ್ಮ ಸ್ವಂತವ್ರು HD ಕೋಟೆ ಆಗಿರೋದ್ರಿಂದ ನಮ್ಮ ಶಾಸಕರು ಅನಿಲ್ ನೋಡ್ತಾ ಇದ್ರಿ ಅವರು. ಅಲ್ಲ, ಧ್ರುವನಾರಾಯಣ ಸಾಹೇಬ್ರೆ ನನ್ನನ್ನು ಅವ್ರನ್ನೂ ಪರಿಚಯ ಮಾಡಿಸಿದ್ದು. ಫಸ್ಟ್ ಪರಿಚಯ ಇದ್ರೂ ಕರೆದು ಮಾತಾಡ್ಸಿದ್ದೆ ಧ್ರುವನಾರಾಯಣ ಸಾಹೇಬ್. ಹಂಗಾಗಿ ಅವತ್ತಿಂದನೂ ಸಹ ಧ್ರುವನಾರಾಯಣ ಸಾಹೇಬ್ರ ಇದ್ದಾಗಿಂದನೂ ಒಟ್ಟಿಗೆ ಓಡಾಡ್ಕೊಂಡು ಧ್ರುವನಾರಾಯಣ ಸಾಹೇಬ್ರದ್ದು ಏನೇ ಇದ್ರು ನಮ್ಗೆ ಹೇಳ್ತಾ ಇದ್ರು. ನಂಜನಗೂಡ್ ಕಡೆನೂ ಹೋಗ್ತಾ ಇದ್ವು, ಹುಲ್ಲಳ್ಳಿಗೆ ಹೋಗ್ತಾ ಇದ್ವಿ. ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲಾ ಕಡೆ ಇರೋದ್ರಿಂದ ಪ್ರತಿಯೊಂದು ತಾಲೂಕಲ್ಲಿ ಸಾಹೇಬ್ರು ಏನು ಹೇಳ್ತಾರೋ ಕೆಲಸ ಮಾಡ್ತಾ ಇದ್ವಿ. ಸೊ ಈಗ ಅನಿಲ್ ಚಿಕ್ಕಮಾದ ಅವರು ಶಾಸಕರಾಗಿ 2 ಬಾರಿ ಗೆದ್ದಿದ್ದಾರೆ. ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಗೆಲ್ಲಿಸ್ತಾ ಇರಲಿಲ್ಲ. ಹೌದು, ಆದ್ರೂ ಕೂಡ ಕೆಲವೊಂದ್ಸಲ ಅವ್ರು 2 ಸಲ ಗೆದ್ರು ಸಾಕಷ್ಟು ಕೆಲಸಗಳಾಗ್ಲಿಲ್ಲ. ಬರೀ ರೋಡ್ ಟ್ಯಾಪೆ ಹಾಕೋದು, ರೋಡ್ ಹಾಕೋದು, ಡಾಂಬರ್ ಹಾಕೋದು ಬಿಟ್ರೆ ಏನ್ ಕೆಲಸ ಮಾಡಿದ್ರು ಅಂತ?
ಸರ್ ಇಲ್ಲ ಸರ್ ಅದೇನು ದೊಡ್ಡ ಮಹಾನ್ ಕೆಲಸ ಅನ್ಕತ್ತಾರೆ. ಇಲ್ಲ ಸರ್, ಎಚ್ ಡಿ ಕೋಟೆ ತಾಲೂಕು ಅಂತ ಹೇಳಿದ್ರೆ ಒಂದು ಹಿಂದುಳಿದ ತಾಲೂಕು ಅಂತ ಹೇಳಿ. ಅಫ್ಕೋರ್ಸ್ ಮೊದಲಿಂದ ಬಿಂಬಿತ ಆಗ್ಬಿಟ್ಟಿದೆ ಹಿಂದುಳಿದ ತಾಲೂಕು, ಕೆಲವು ತಾಲೂಕುಗಳಲ್ಲಿ ಇದೊಂದು ಅನ್ನೋ ಥರ. ಆಮೇಲೆ ಮೈಸೂರಲ್ಲಿ ತುಂಬಾ ದೊಡ್ಡ ತಾಲೂಕು ಅದು. ನೀವು ಒಂದು ಮೂಲೆ ಜನಸಂಖ್ಯೆ ಕಡಿಮೆ ಆದ್ರೂ ಕೂಡ ದೊಡ್ಡದು ವಿಸ್ತೀರ್ಣ ಜಾಸ್ತಿ. ವಿಸ್ತೀರ್ಣ ತುಂಬಾ ದೊಡ್ಡದು, 115-120 ಕಿಲೋಮೀಟರ್ ಹೋಗ್ಬೇಕು ಒಂದು ಮೂಲೆಯಿಂದ ಒಂದು ಮೂಲೆಗೆ, 4 ಸೈಡ್ ನೀವು ತಗೊಂಡು. ಹಂಗಾಗಿ ತುಂಬಾ ದೊಡ್ಡ ತಾಲೂಕು ಆಗಿರೋದ್ರಿಂದ ಈಗ ಚಿಕ್ಕಮದು ಸಾಹೇಬ್ರು ಇದ್ರು, ಅವ್ರ ತಂದೆಯವರು, ಅವ್ರ ಕಾಲದಿಂದ ಧ್ರುವನಾರಾಯಣ ಸಾಹೇಬ್ರ ಕಾಲದಿಂದನೂ ಸಹ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಒಂದ್ ಕಡೆಯಿಂದ ಮಾಡ್ರೆ ಒಂದ್ ಕಡೆಯಿಂದ ಕಿತ್ಕೊಂಡ್ಬರುತ್ತೆ. ಯಾಕಂತ ಅದು ನಿರಂತರ ಇರುತ್ತೆ ಬಿಡಿ. ಹಂಗಾಗಿ ಸೌಲಭ್ಯಗಳು ನಿರಂತರವಾಗಿ ಹಂಗಾಗಿ ಕೆಲಸಗಳು ನಡೀತಾ ಇದೆ ಸರ್. ಎಲ್ಲ ಒಂದು ಚೂರು ಪಾರು ಮಾತಾಡ್ತಾರೆ ಅಷ್ಟೇ ಜನ, ಇನ್ನು ಏನೇ ಇದ್ರು ಮಾತಾಡೇ. ರಾಜಕೀಯ ಅಂತ ಇದ್ದೇ ಇರುತ್ತಲ್ಲ ಸರ್, ಆ ತರ ಬಿಟ್ರೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿಲ್ಲ ಅಂದ್ರೆ ಈಗ ಮೊನ್ನೆ ನಮ್ ಜಂಗಲ್ ಅರ್ಜಸ್ ಅವಧಿ ಮುಗ್ದಿತ್ತು, ಮತ್ತೆ ಅದು ಕಂಟಿನ್ಯೂ ಮಾಡಿಸಿದ್ರು. ಅಲ್ಲೂ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾಯಕರ ಸಮಾಜದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರೊಬ್ಬರೇನೆ ಇರೋದು. ಈ ನಾಯಕ ಸಮಾಜದ ಕ್ಯಾಶ್ ಗುರ್ತಿಸ್ಬಿಟ್ರ ಖಂಡಿತ ಆತರ ಅಲ್ಲ ಸರ್ ನಾಯಕರು. ಈಗ ಏನಾಗಿದ್ದಾರೆ, ಚಿಕ್ಕಮದು ಸಾಹೇಬ್ರು ಇದ್ರು, ಅವರು ಜಿಲ್ಲೆ ಅನ್ನೋದಕ್ಕಿಂತ ನಾಯಕ ಸಮುದಾಯದ ನಾಯಕರು ಅಂತಂದ್ರೆ ಚಿಕ್ಕಮದವರು, ಅಲ್ಲಿ ಚಿಕ್ಕಮದವರು ಮತ್ತೆ ಬಂದೇ ಬರುತ್ತೆ. ಎಷ್ಟೋ ಕಡೆ ಮನೆಗಳಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರೆ ಸಮಾಜದವರು. ಇದಾರೆ ಸರ್. ಯಾಕಂತ ಹೇಳಿದ್ರೆ ಅವರು ಸಮಾಜಕ್ಕೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಮಗ ಅವರು ಕೋಟೆಗೆ ಸೀಮಿತ ಆಗಿಲ್ಲ, ಇಡೀ ಜಿಲ್ಲೆಗೆ ಓಡಾಡ್ತಾರೆ. ಸೊ ಇಷ್ಟೆಲ್ಲ ಹೇಳಿದ್ರಿ, ಅವರು ಸಿಕ್ಕಾಪಟ್ಟೆಗೆಲ್ಲ ಕೆಲಸ ಮಾಡ್ತಾರೆ, ಒಳ್ಳೆ ಮನುಷ್ಯ ಅಂತ. ಆದ್ರೂ ಕೆಲವೊಂದು ರೆಸಾರ್ಟ್ಗಳು ಅಕ್ರಮ ಅಂತ ಬಂದಾಗಲೂ ಕೂಡ ಸೈಲೆಂಟ್ ಆಗಿರೋದಕ್ಕೆ ಅಂತ. ಸರ್ ಸೈಲೆಂಟ್ ಆಗಿ ಏನಿಲ್ಲ, ಏನಾಗಿದೆ ಈಗ ನಮ್ದು ಅಳತೆ ಮಾಡೋದಕ್ಕೆ ಆರ್ಡರ್ ಮಾಡಾಗಿದೆ, ಅಳತೆ ಮಾಡ್ತಾ ಇದಾರೆ. ಕೆಲವು ಏನಾಗಿದೆ, ನೀರಿಂದ ಇಷ್ಟು ಮೀಟರ್ ದೂರದಲ್ಲಿ, ಹೌದು ಅಂತ ಹೇಳಿ ಅವ್ರ ಬಿಲ್ಡಿಂಗ್ ನ ನೀರಿಂದ ಅಷ್ಟೊಂದು ಮೀಟರ್ ದೂರದಲ್ಲಿ ಕಟ್ಕೊಂಡು ಪೂಲ್ ಗೀಲ್ ಆ ತರ ಅಟ್ಟುಗಳನ್ನ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಆ ನಿಟ್ಟಲ್ಲಿ ಡಿ ಸಿ ಅವ್ರಿಗೂ ಲೆಟರ್ ಬರ್ದಿದ್ದಾರೆ. ಈಗ ಮೊನ್ನೆ ಎ ಸಿ ಅವರೆಲ್ಲ ಹೋಗಿ ಅಳತೆ ಮಾಡಿದ್ರು. ಆ ತರ ಯಾವ್ದಿದೆ ಆ ತರದೆಲ್ಲ ಡೆಮಾಲಿಶ್ ಕೇಳಿದ್ದಾರೆ. ಈಗ ನೀವು ಹೋರಾಟ ಮಾಡಿದಾಗಲೂ ಕೂಡ ಇಮಿಡಿಯೇಟ್ ಆಗಿ ಹೋರಾಟ ಮಾಡಿದ ತಕ್ಷಣ ಯಾವುದು ಆಗ್ತಿರ್ಲಿಲ್ಲ. ಅಲ್ಲ, ಸಮಯ ಹಿಡಿತದೆ. ಯಾಕಂದ್ರೆ ಒಂದ್ ಸರ್ವೆ ಮಾಡ್ಬೇಕು ಅಂತ ಹೇಳಿ ಸಮಯ ಹಿಡಿಯುತ್ತೆ, ಕೆಲಸ ನಡೀತದೆ. ಸೊ ಆ ತರದ್ದು ಯಾವ್ದು ಒಟ್ಟಲ್ಲಿ ಅಲ್ಲಿ ಏನಾದ್ರು ಅಕ್ರಮಗಳಾಯ್ತು ಅಂದ್ರೆ, ಅನ್ಯಾಯಗಳಾಯ್ತು ಅಂದ್ರೆ, ಅದನ್ನ ಬಿಟ್ಟು ಬೇರೆದು ಕೂಡ ಏನೋ ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಚಿಕ್ಕಮದವರು ನಿಂತ್ಕೋತಾರೆ. ಜೊತೆಗೆ ಸತೀಶ್ ಗೌಡರು ನಿಂತ್ಕೋತಾರೆ. ಹೌದು, ಖಂಡಿತ ಸರ್. ನೋಡಿ, ಅವರು ನಾಯಕರು, ನೀವು ಗೌಡ್ರು, ಆದ್ರೂ ಕೂಡ ಜಾತಿ ಸ್ನೇಹ, ಜಾತಿ ಫ್ರೆಂಡ್ಶಿಪ್ ಅಂತ ಬಂದಾಗ ಇವ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಇಲ್ಲ, ಖಂಡಿತ ಇಲ್ಲ. ಓಕೆ, ಸೊ ಸಾಕಷ್ಟು ಕೆಲಸ ಮಾಡಿದ್ರಿ ಅಂತ ಹೇಳ್ತೀರಿ. ಖಂಡಿತ ಮಾಡಿದ್ವಿ ಸರ್. ಈಗ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲ, ಯಾಕೆ ಈಗಲೇ ಬೇಕಾ? ಆ ಥರ ಇಲ್ಲ ಸರ್. ಏನೇ ಕೆಲಸ ಮಾಡ್ಬೇಕಿರೋ ಒಂದು ಅಧಿಕಾರದ ಬೇಕು, ಖಂಡಿತ ಬೇಕು ಸರ್. ಹಂಗೆ ಆ ನಿಟ್ಟಲ್ಲಿ ನಾವು ಸಾಹೇಬ್ರ ಹತ್ರ ಮಾತಾಡಿದೀವಿ, ಆಯ್ತು ಅಂತ ಹೇಳಿದಾರ. ಆಶ್ವಾಸನೆ, ಭರವಸೆನ ಆ ಥರ ಏನಿಲ್ಲ ಸರ್. ಯಾಕಂತ ಹೇಳಿದ್ರೆ ಅವರು ಅನಿಲ್ ಚಿಕ್ಕಮದು ಸಾಹೇಬ್ರು ಅಷ್ಟೇ, ದುಡಿಯೋ ಹೊತ್ತಿಗೆ ಹುಲ್ಲಾಕಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ದುಡಿಯೋ ಹೊತ್ತಿಗೆ ನಾವು ದುಡ್ದಿದ್ರೆ ನಮ್ಗೆ ಹುಲ್ಲಾಕ್ತಾರೆ ಸರ್. ಕರೆಕ್ಟ್, ಅಂದ್ರೆ ದುಡ್ದಿದ್ದೀರಾ? ಹುಲ್ಲಾಕ್ತಾರೆ ಸರ್. ಎಲ್ಲ ದುಡ್ದಿದ್ದೀರಿ, ಇಲ್ಲ ಕೆಲಸ ಮಾಡಿದ್ವಿ. ಕಣ್ಣಿದೆ ನಿಮ್ಮ ಮೇಲೆ, ಸತೀಶ್ ಗೌಡ್ರ ಮೇಲೆ ಕಣ್ಣಿದೆ. ಅಲ್ಲ, ಪ್ರೀತಿ ಇದೆ ಅಂದ್ರೆ ಒಂದು ರಾಜಕೀಯದಲ್ಲಿ ಬೆಳೆಸುವ ಖಂಡಿತ ಅಂತ ಕಣ್ಣಿದೆ. ಖಂಡಿತ ಅದಿದೆ ಸರ್. ಓಕೆ, ಸೊ ಇತ್ತೀಚೆಗಿನ ರಾಜಕೀಯ ಏನನ್ಸುತ್ತೆ ನಿಮಗೆ? ಈಗ ನೀವು ನಡೀತಾರಂತ ಬೆಳವಣಿಗೆನಲ್ಲಿ ಸರ್, ರಾಜಕಾರಣ ಇವತ್ತಿಂದಲ್ಲ ಅವತ್ತಿಂದನೂ ಹಿಂಗೇನೆ ಬೆಳೀತಾ ಇರೋದು. ಬೆಳವಣಿಗೆ ರಾಜಕಾರಣ ಅಂದಮೇಲೆ ಪಕ್ಷದಿಂದ ಪಕ್ಷಕ್ಕೆ ಇರುತ್ತೆ ಸರ್ ಟೀಕೆಗಳು, ಟಿಪ್ಪಣಿಗಳು. ನಿಟ್ಟಿನಲ್ಲಿ ಮಾತಾಡ್ತಾರೆ. ಅದನ್ನ ಬಿಟ್ಟರೆ ಈಗ ನಮ್ದು ಈಗ ನೋಡಿ, ಈಗ 5 ಭಾಗ್ಯಗಳು ಏನು ನಮ್ಮ ಸರ್ಕಾರ ಕೊಟ್ಟಿದೆ, ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಅದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ. ಓಕೆ, ಬಡ ಜನಗಳಿಗೆ ಅನುಕೂಲ ಆಗಿದೆ ಸರ್. ಓಕೆ, ಅದು 7 ಲಕ್ಷ ಕೋಟಿ ಸಾಲ ಮಾಡಿದ್ರಂತೆ ಸಿದ್ದರಾಮಯ್ಯ ಅವರು. ಸಾಲ ಮಾಡಿ ತುಪ್ಪ ತಿನ್ನೋನ ಹತ್ರ ಸಾಲ ಮಾಡಿ ಕೊಡ್ಬೇಕಾ ಅಂತ. ಎನಿವೇಸ್, ಇಲ್ಲಿ ಇವಾಗ ನಿಮಗೆ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ಳೋಕ್ಕೆ ನನ್ಗೆ ಅರ್ಹತೆ ಇದೆ, ನನ್ನ ತಾಕತ್ತಿದೆ ಅನ್ನೋದಾದ್ರೆ ಏನು ಹೇಳ್ತೀರಿ ಸರ್? ಆ ಥರ ಹೇಳೋದಕ್ಕಿಂತ ಹೆಚ್ಚಿಗೆ ನಮ್ಮ ಕೆಲಸ ಮಾತಾಡಬೇಕು. ನಮ್ಮ ಕೆಲಸ ಮಾತಾಡುತ್ತೆ ಸರ್. ಈಗ ನಾವು ಟಿಕೆಟ್ ಕೊಡಿ ಅಂತ ಸಾಹೇಬ್ರಿಗೂ ಕೇಳಿಲ್ಲ. ನಮ್ಮ ಕೆಲಸ ಏನಿದೆ ನಾವು ಮಾತಾಡ್ಬೇಕು. ಬಟ್ ಆಸೆ ಅಂತೂ ಇದೆ. ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಆಸೆ ಇದೆ ಸರ್. ಬಟ್ ಒಂದು ಕಿವಿಗಂತ ಹಾಕಿದ್ರಾ? ಹಾಕ್ಬೇಕು ಅಂತ ಏನಿಲ್ಲ ಸರ್, ದಿನ ಜೊತೆಗಿರ್ತೀವಿ, ಗೊತ್ತಿದೆ ಸರ್. ಓಕೆ, ಸೊ ಅಂದರೆ ಜಿಲ್ಲಾ ಪಂಚಾಯತಿಗೆ ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಅಂತ ಸದ್ಯಕ್ಕಂತೂ ಆಗಲ್ಲ, ನೀವು ಕಾರ್ಪೊರೇಟರ್ ಅಂತೂ ಈಗ ಸದ್ಯಕ್ಕಂತೂ ಆಗಲ್ಲ, ಈಗ ಬರೋಂಥದ್ದು ಜಿಲ್ಲಾ ಪಂಚಾಯತಿ. ಸೊ ಹಾಗಾಗಿ ಅದ್ರ ಮೇಲೆ ಕಂಡಿಟ್ಟಿದ್ದೀರಿ. ಕಾಂಪಿಟೇಷನ್ ಹೆಂಗೆ ಫೇಸ್ ಮಾಡ್ತೀರಿ ಸರ್? ಕಾಂಪಿಟೇಷನ್ ಇದ್ದೇ ಇರುತ್ತೆ ಸರ್. ಈಗ 3 ಪಕ್ಷ ಅಂತ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಓಡ್ಬೇಕಷ್ಟೇ.